ಅಪ್ಪ ದೇವ್ರೆ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ತಂದೆ. ಅಪ್ಪ ದೇವ್ರೆ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ತಂದೆ. ಇವತ್ತಿನ ದಿನ ಚೆನ್ನಾಗಿಲ್ಲಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸೊ ನಮಸ್ಕಾರ ರೈಡರ್ ಫ್ಯಾಮಿಲಿ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದ್ರು ಏನಂತ, ಬ್ರೋ ನಾನು FZ ಈ ಥರ ಹೈಬ್ರಿಡ್ ತೊಗೊಳ್ತಾ ಇದ್ದೀನಿ, ನಾರ್ಮಲ್ ಬೇಸಿಕ್ ತೊಗೊಳೋದು ಒಳ್ಳೇದಾ ಅಥವಾ ಹೈಬ್ರಿಡ್ ತೊಗೊಳೋದು ಒಳ್ಳೇದಾ ಅಂತ ಕೇಳಿದರು. ಸೊ ಇವತ್ತು ಕಂಪ್ಲೀಟ್ ಅದ್ರ ಬಗ್ಗೆನೇ ಮಾತಾಡೋಣ. ಸೊ ವೆಲ್ಕಮ್ ಬ್ಯಾಕ್. ಸೊ ಎಲ್ಲರಿಗೂ ನನ್ನ ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗದ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ಅದೇ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಟಾಕ್ ಅಬೌಟ್ ದ FZ ವರ್ಷನ್ 2025 ಮಾಡಲ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಇದರಲ್ಲಿ ನಿಮಗೆ ಬೇಸಿಕ್ ಆ್ಯಂಡ್ ಹೈಬ್ರಿಡ್ ಅಂತ ಎರಡು ಆಪ್ಷನ್ಸ್ ಇದೆ. ಬಟ್ ನಿಮಗೆ ಕಲರ್ ಆಪ್ಷನ್ ಮಾತ್ರ ಈ ಸತಿ ಬೆಂಕಿ ಆಗಿಬಿಟ್ಟಿದ್ದಾನೆ. ಬೇಕಾದ್ರೆ ನಾನು ನಿಮಗೆ ಇಲ್ಲಿ ಇಮೇಜ್ ಹಾಕ್ತೀನಿ, ನೋಡ್ಕೊಬೋದು. ಕಲರ್ ಆಪ್ಷನ್ ಇಟ್ ವಾಸ್ ಸೋ ಡ್ಯಾಮ್ ಗುಡ್. ನಾನು ಕಲರ್ ಆಪ್ಷನ್ ಬಗ್ಗೆ ನನ್ನ ಕಡೆಯಿಂದ ನೋ ಅಬ್ಜೆಕ್ಷನ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ ಕ್ರೇಜಿ ಆಗಿದೆ ಕಲರ್ ಆಪ್ಷನ್ಸ್. ಮತ್ತು ಇನ್ನೊಂದು ಏನು ಗುರು ವಿಂಡೋ ಹಿಂಗೆ ಹೊಡಿತಾ ಇತ್ತು ಇವತ್ತು. ಸೊ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೋಗ್ಬಿಡೋಣ. FZ ಅಂತ ಏನು ಹೊಸದಾಗಿ 2025 ಲಾಂಚ್ ಆಗಿದೆ, ಇದು ಕಂಪ್ಲೀಟ್ಲಿ ಹೈಬ್ರಿಡ್ ಅಂತ ಅವರು ಹೇಳ್ತಾ ಇದ್ದಾರೆ, ಓಕೆನಾ? ಸೊ ನಿಮಗೆ ಹೈಬ್ರಿಡ್ ಅಂದರೆ ಏನು ನಾರ್ಮಲ್ಗೂ ಹೈಬ್ರಿಡ್ಗೂ ಏನು ಡಿಫ್ರೆನ್ಸಿಯೇಷನ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾತಾಡಬೇಡ. ಸೊ ಇಲ್ಲಿ ಬಂದು ನಿಮಗೆ ಸ್ಮಾರ್ಟ್ ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ. ಸೊ ಏನದು ಅಂದರೆ ಸ್ಮಾರ್ಟ್ ಮೋಟರ್ ಜನ್ರೇಟರ್ ಅಂತ. ಸೊ ಇದು ಹೆಂಗೆ ಅಂತಂದರೆ ನಿಮಗೆ ಇಲ್ಲೇನು ಬಟನ್ ಕಾಣ್ತಾ ಇದೆ, ಪವರ್ ಬಟನ್ನು. ಸೊ ಅದು ಸಿಂಗಲ್ ಕ್ಲಿಕ್ಕಲ್ಲಿ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ವಿತೌಟ್ ನಾಯ್ಸ್. ಅಂದರೆ ನಾಯ್ಸ್ ಇಲ್ದೇ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಓಕೆನಾ? ನೀವು ಸ್ಟಾರ್ಟ್ ಮಾಡ್ತಾನೆ ಅದೆಲ್ಲ ಏನೂ ಬರೋಲ್ಲ, ಸ್ಮೂತಾಗಿ ಸ್ಟಾರ್ಟ್ ಮಾಡುತ್ತೆ. ಬಟ್ ನಿಮ್ಗೆ ಸ್ಟಾರ್ಟ್ ಆಗಿದೆ ಇಲ್ವೋ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ, ಓಕೆ? ಇದು ಒಂದು. ಓಕೆ, ಎರಡನೇದು ಏನಪ್ಪ ಅಂದರೆ ನಿಮಗೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಡಿಸ್ಪ್ಲೇ ಬಂದು ನಿಮಗೆ ಕಂಪ್ಲೀಟ್ಲಿ TFT ಡಿಸ್ಪ್ಲೇ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ತಿರ್ಬೋದು, ಈಗ ಹೊಸದಾಗಿ ಬಂದಿರೋ R15M. ಸೊ ಅದರಲ್ಲೆಲ್ಲ ನಿಮ್ಗೆ ಏನು ಡಿಸ್ಪ್ಲೇ ಕೊಟ್ಟಿದ್ದಾನೆ, ಸೇಮ್ ಡಿಸ್ಪ್ಲೇ ಸೆಟಪ್, ಏನಂತ ಡಿಫ್ರೆನ್ಸಿಯೇಷನ್ ಏನಿಲ್ಲ, ಎಲ್ಲ ಸೇಮ್. ಅದರೊಳಗೆ ಏನೇನು ಆಪ್ಷನ್ಸ್ಗಳಿದೆ ಎಲ್ಲ ಸೇಮ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇನ್ನು ನ್ಯಾವಿಗೇಷನ್ ಲೆಫ್ಟ್ ರೈಟ್ ಅದನ್ನು ಕೊಟ್ಟಿದ್ದಾನೆ, ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ, ಕಾಲ್ ನೋಟಿಫಿಕೇಶನ್ ಕೊಟ್ಟಿದ್ದಾನೆ, ಮೆಸೇಜ್ ನೋಟಿಫಿಕೇಶನ್, ಮೇಲ್ ನೋಟಿಫಿಕೇಶನ್. ಸೊ ನಿಮ್ಮ ಕಂಪ್ಲೀಟ್ ಒಂದು ಬೈಕ್ ಜಾತಕನ ನೀವೊಂದು ಮೊಬೈಲ್ ಅಪ್ಲಿಕೇಶನಲ್ಲಿ ನೋಡ್ಕೊಬೋದು, ಅಥವಾ ನೀವು ಅದನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಬೋದು. ನಿಮ್ಮ ಗಾಡಿ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ, ಸೊ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿರ್ತಾನೆ, ಓಕೆನಾ? ಸೊ ಇದು ಬಂದು TFT ಡಿಸ್ಪ್ಲೇ, ನಿಮಗೆ ಕಲರ್ಫುಲ್ TFT ಡಿಸ್ಪ್ಲೇ ಕೊಟ್ಟಿದ್ದಾನೆ. ಮೇನ್ ಥಿಂಗ್ ಏನಪ್ಪ ಅಂದರೆ ನಿಮಗೆ ಗೇರ್ ಇಂಡಿಕೇಶನ್ ಕೊಟ್ಟಿದ್ದಾನೆ ಈ ಸತಿ. ಸೊ ನೀವು ಹೈಬ್ರಿಡ್ ತೊಗೊಳ್ತೀರಾ ಅಂತಂದರೆ ನಿಮಗೆ ಗೇರ್ ಇಂಡಿಕೇಶನ್ ಬರುತ್ತೆ, ಟೈಮಿಂಗು, ನಾವಿಗೇಷನ್ನು, ಕಾಲ್ ಅಲರ್ಟು. ಸೊ ಎಲ್ಲ ನೀವು ಇಲ್ಲೇ ಡಿಸ್ಪ್ಲೇನಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಸ್ವಿಚ್ ಬಟನ್ ನಿಮಗೆ ಯೂಶಲಿ TFT ಡಿಸ್ಪ್ಲೇ ಕೊಡ್ತಾ ಇದ್ದಾನೆ ಅಂದರೆ ಅದಕ್ಕೆ ನಿಮಗೆ ಆಪ್ರೇಟಿಂಗ್ ಸ್ವಿಚ್ ಬಟನ್ನು ಕೊಡಲೇಬೇಕು. ಬಿಕಾಸ್ ಏನಂದರೆ ನೀವು ಮ್ಯಾನ್ಯುಯಲಿ ಟಚ್ ಸ್ಕ್ರೀನ್ ಕೊಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಈ ಸೈಡಲ್ಲಿ ನಿಮಗೆ ಒಂದು 1 2 3 4 ರೌಂಡ್ ಶೇಪ್ದು, ರೌಂಡ್ ಶೇಪಲ್ಲಿ 4 ಬಟನ್ಸ್ ಇರುತ್ತೆ. ಸೊ ಆ ಥರ ನಿಮಗೆ ಸ್ಕಿಲ್ ಬಟನ್ ಕೊಟ್ಟಿರ್ತಾನೆ. ನೀವು ಇಲ್ಲಿ ಆಪ್ರೇಟ್ ಮಾಡ್ಕೊಬೋದು. ನೀವು ಅದನ್ನು TFT ಡಿಸ್ಪ್ಲೇನಲ್ಲಿ ನಿಮ್ಗೆ ಏನಾದರೂ ಆ ಸೆಟ್ಟಿಂಗ್ ಚೇಂಜ್ ಮಾಡೋದಾದ್ರೆ, ಟೈಮ್ ಚೇಂಜ್ ಮಾಡ್ಕೊಳ್ಳೋದು, ಅಥವಾ ಏನೇ ಆಪ್ಷನ್ ನೀವು ಸೆಟ್ ಮಾಡ್ಕೊಳ್ಬೇಕು ಅಂದರೆ ಇದ್ರೊಳಗೆ ನೀವು ಮಾಡ್ಕೊಬೋದು. ಮತ್ತು ಇನ್ನೊಂದು ಟ್ರ್ಯಾಕ್ಷನ್ ಕಂಟ್ರೋಲು ಪ್ರೀವಿಯಸ್ ನಾರ್ಮಲ್ ಬೇಸಿಕ್ನಲ್ಲೂ ಇದೆ, ಹೈಬ್ರಿಡಲ್ಲೂ ಇದೆ, ಅದ್ರ ಏನಂತ ಡಿಫ್ರೆನ್ಸ್ ಏನಿಲ್ಲ. ಬಟ್ ಏನಂದರೆ ಸಿಂಗಲ್ ಚಾನಲ್ ABS ಮಾಡಿದ್ದಾನೆ. ಸೊ ಸಿಂಗಲ್ ಚಾನಲ್ ABS ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ನಿಮಗೆ ಈ ಕಾರ್ನರಿಂಗ್ಗಳಲ್ಲಿ ವೀಲ್ ಸ್ಪಿನ್ ಆಗೋದು, ಈ ಕೆಲವೊಂದು ಆಕ್ಸಿಡೆಂಟ್ಗಳಾಗೋದು, ಗಾಡಿ ಸ್ಪಿನ್ ಆಗಿ ಗಾಡಿ ಸ್ಕಿಡ್ ಆಗೋದು, ಈ ಥರದ್ದೆಲ್ಲ ನಿಮಗೆ ಆಗಲ್ಲ, ಎಸ್ಪೆಷಲಿ ಇನ್ ದ ಕಾರ್ನರಿಂಗ್. ಸೊ ಕಾರ್ನರಿಂಗಲ್ಲೇ ನಿಮಗೆ ಒಂದು ಪ್ರಾಪರ್ ಕಾರ್ನರ್ ಸೆಟಪ್ನ ನಿಮಗೆ ಅದು ಕೊಡುತ್ತೆ. ಹಂಗಾಗಿ ನಿಮಗೆ ಕಾರ್ನರಿಂಗಲ್ಲಿ ಏನೂ ಇಶ್ಯೂಸ್ ಇಲ್ಲ. ದಟ್ ಬೈಕ್ ವಾಸ್ ಸೋ ಡ್ಯಾಮ್ ಗುಡ್ ಬಿಕಾಸ್ ಆಫ್ ದ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅದರಲ್ಲಿ ಇರೋದ್ರಿಂದ, ಓಕೆನಾ? ಸೊ ನೆಕ್ಸ್ಟ್ ಬಂದು ಗಾಡಿ ಡಿಸೈನ್. ಸೊ ಡಿಸೈನಲ್ಲಿ ಏನಂತ ಚೇಂಜಸ್ ಇರಲಿಲ್ಲ ಗುರು, ಸೇಮ್ DRL ಕೊಟ್ಟಿದ್ದಾನೆ ಮುಂದ್ಗಡೆ, ಅದೇ ಹೆಡ್ಲೈಟು, ಅದೇ ಇದು, ಏನಂತ ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಬಾಡಿಲೂ ಅಷ್ಟೇ, ಶೇಪ್ ಆಗಿರ್ಬೋದು, ಸ್ವಲ್ಪ ಬಲ್ಕಿ ಮಾಡಿದ್ದಾನೆ ಅಷ್ಟೇ. ಬಟ್ ಇವಾಗ ಏನು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಸೇಮ್, ಎಲ್ಲ ಸೇಮ್, ಬಟ್ ಸ್ವಲ್ಪ ಬಲ್ಕಿ ಆಗಿದೆ ಅಷ್ಟೇ. ಸೊ ಒಂದು 1 ಇಂಚು ಅರ್ಧ ಇಂಚು ಡಿಫ್ರೆನ್ಸಿಯೇಷನ್ ಇದೆ. ಬಟ್ ಇನ್ನೊಂದು ಏನು ಈ ಸತಿ ಎಕ್ಸ್ಟ್ರಾ ಅಡಿಷ್ನಲಿ ಆ್ಯಡ್ ಮಾಡಿದ್ದಾನೆ ಅಂತಂದರೆ, ಟ್ಯಾಂಕ್ ಪ್ಯಾನಲ್ ಇದೆಯಲ್ಲ, ಮೌಂಟೆಡ್ ಇಂಡಿಕೇಟರ್ ಕೊಟ್ಟಿದ್ದಾನೆ ಈ ಟ್ಯಾಂಕ್ ಪ್ಯಾನಲಲ್ಲಿ. ಇಲ್ಲಿ ಫ್ರಂಟಲ್ಲಿ ಇಲ್ಲಿ ಬರುತ್ತೆ ಇಂಡಿಕೇಟರ್ ನಿಮಗೆ, ಎಸ್ಪೆಷಲಿ ಇಲ್ಲಿ ಬರುತ್ತಲ್ಲ ಗಾಡಿ ಇಂಡಿಕೇಟರ್, ಯೂಶ್ವಲಿ ಎಲ್ಲ ಗಾಡಿಗಳಲ್ಲೂ. ಬಟ್ ಇದರಲ್ಲಿ ಹೈಬ್ರಿಡಲ್ಲಿ ನಿಮ್ಗೆ ಅದು ಬರೋಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಸೊ ಅದೊಂದು ಈ ಸತಿ ಚೇಂಜಸ್ಗಳು ಮಾಡಿದ್ದಾನೆ. ಸೊ ಅದು ಬಿಟ್ಟು ನಿಮಗೆ
ಇಂಜಿನ್ ಸೇಮ್ ಇದೆ, ಸೇಮ್ 149cc, ಪವರು, ಟಾರ್ಕು ಎಲ್ಲ ಸೇಮೇ ಗುರು, ಏನು ಚೇಂಜಸ್ಸೇ ಇಲ್ಲ ಅದರೊಳಗೆ, ಎಲ್ಲ ಸೇಮು. ಗಾಡಿ ಶೇಪ್ ಇಂದ ಹಿಡಿದು ಗಾಡಿ ಡಿಸೈನು, ಮುಂದ್ಗಡೆ ಹೆಡ್ಲೈಟ್ ಕಾಮನ್ FZS ಅಲ್ಲಿ ಏನು ಪ್ರೀವಿಯಸ್ ವರ್ಷನ್ ಇತ್ತು ಅದೇ ಇದೆ, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಬ್ರೈಟ್ನೆಸ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ನೀವು ಒಂದ್ಸತಿ ಚೆಕ್ ಮಾಡಿ, ಓಕೆನಾ. ಸೊ ಯಾರೇ ಒಬ್ರು ಹೇಳಿದ ತಕ್ಷಣ ನೀವು ಅದನ್ನ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಓಕೆ. ಸ್ಮಾರ್ಟ್ ಮೋಟರ್ ಜನರೇಟರ್ ಬಗ್ಗೆ ಮಾತಾಡ್ತಾ ಇದೆ, ಓಕೆನಾ. ಈ ಸ್ಮಾರ್ಟ್ ಮೋಟರ್ ಜನರೇಟರ್ ಏನಪ್ಪ ಕೆಲಸ ಮಾಡುತ್ತೆ ನಿಮಗೆ ಅಂತಂದ್ರೆ, ನಿಮ್ಗೊಂಥರ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಎಲೆಕ್ಟ್ರಿಕಲ್ ಗಾಡಿನ ಮತ್ತೆ ಪೆಟ್ರೋಲ್ ಗಾಡಿನ ಎರಡಕ್ಕೆ ಮಿಕ್ಸ್ ಮಾಡಿ ಒಂಥರ ಕ್ರಾಸ್ ಬೀಟ್ ಮಾಡಿಬಿಟ್ಟಿದ್ದಾನೆ ಇವಾಗ. ಸೊ ಏನಪ್ಪ ನಿಮಗೆ ಕೆಲಸ ಆಗುತ್ತೆ, ನಿಮಗೆ ಗಾಡಿ ಪರ್ಫಾರ್ಮೆನ್ಸ್ಗೆ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಿಮಗೆ. ಸೊ ಯಾವ ಥರ ಹೆಲ್ಪ್ ಮಾಡುತ್ತೆ ನಿಮಗೆ, ಎಕ್ಸ್ಲೇಟ್ರಿಂಗಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವ ಥರ, ಬಿಕಾಸ್ ಏನಂದರೆ ನಿಮಗೆ ಈ ಗಾಡಿಗಳೆಲ್ಲ ನೀವು ಮುಂಚೆ ತೊಗೊಂಡಿರುವಂಥವ್ರ ಗಾಡಿಗಳಲ್ಲಿ ನಿಮಗೆ ಫಸ್ಟು ಸೆಕೆಂಡು ಥರ್ಡು ಗೇರಲ್ಲಿ ನಿಮಗೆ ಇನಿಷಿಯಲ್ ಪಿಕಪ್ಪು ಸಖತ್ತಾಗಿ ಕೊಟ್ಟಿದ್ದಾನೆ, ಓಕೆನಾ. ಸೊ ಥರ್ಡು ಫೋರ್ತು ಫಿಫ್ತಲ್ಲಿ ನಿಮಗೆ ಸಡನ್ನಾಗಿ ನಿಮಗೆ ಫುಲ್ ಕೊಟ್ಟಾಗ ಸೊ ನಿಮ್ಗೊಂದು ಲ್ಯಾಕ್ ಫೀಲ್ ಆಗುತ್ತೆ ಈ ಗಾಡಿನಲ್ಲಿ. ಏನಂದ್ರೆ ಪವರ್ ಕಮ್ಮಿ ಆಗಿ ಸಡನ್ನಾಗಿ ಪಿಕಪ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ 1 2 3 ಗೇರಲ್ಲಿ ಇರ್ತೀರಾ, ಸಡನ್ನಾಗಿ 4ಗೆ ಹಾಕೊಂಡು ನೀವು ಎಕ್ಸ್ಲೇಟರ್ ಕೊಟ್ಟಾಗ ಆ ಒಂದು ಪುಲ್ಲಿಂಗ್ ಏನಿದೆ ನಿಮ್ಗದು ಲ್ಯಾಕ್ ಥರ ಫೀಲ್ ಆಗುತ್ತೆ. ಬಿಕಾಸ್ ಏನಂದರೆ ಈ ಗಾಡಿನಲ್ಲಿ 1 2 3 1 2 ಅಷ್ಟೇ ಇರೋದು, 3ಗೆಲ್ಲ ಸ್ವಲ್ಪ ನಿಮಗೆ ಪವರ್ ಕಮ್ಮಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಆ ಗಾಡಿನಲ್ಲಿ ನಿಮ್ಗೆ ಅದು ಆಗಲ್ಲ. ಏನಕ್ಕೆ ಅಂದರೆ ನಿಮಗೆ ಅದು ಒಳಗಡೆ ಮೋಟ್ರು ನಿಮಗೆ ಇಂಜಿನ್ಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಿಮಗೆ ಏನು ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ಎಕ್ಸಲರೇಷನ್ ಏನಿದೆ, ಸೊ ಅದು ನಿಮಗೆ ಎಲ್ಲೂ ಲೋ ಆಗೋದಕ್ಕೆ ಬಿಡೋಲ್ಲ, ಒಂದು ಕಾನ್ಸ್ಟೆಂಟ್ ನಿಮಗೆ ಒಂದು ರೊಟೇಷನ್ ಕೊಡ್ತಾ ಇರುತ್ತೆ. ಸೊ ಹಂಗಾಗಿ ನಿಮಗೆ ಒಂದು ಲ್ಯಾಕ್ ಫೀಲ್ ನಿಮಗೆ ಕಮ್ಮಿ ಆಗಲ್ಲ ಅದರಲ್ಲಿ. ಸೊ ಇನಿಷಿಯಲಿ ಪುಲ್ಲಿಂಗ್ ನಿಮಗೆ ಸಖತ್ತಾಗಿ ಬರುತ್ತೆ ಅದರೊಳಗೆ. ಸೊ ಇದೇನಪ್ಪ ಹೈಬ್ರಿಡ್, ಓಕೆನಾ. ಇನ್ನೇನು ನಿಮಗೆ ಅಂಥ ದೊಡ್ಡ ಸ್ಪೆಷಾಲಿಟಿ ಏನೂ ಇಲ್ಲ. ಮತ್ತು ಇನ್ನೊಂದು ನಿಮಗೆ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಲ್ಯಾಗ್ ಅಂತ ಅನ್ಸಲ್ಲ ನಿಮಗೆ. ಪವರಲ್ಲಿ ನಿಮಗೇನು ಅಷ್ಟು ಲೋ ಆ ಥರ ಕಮ್ಮಿ ಅನ್ಸಲ್ಲ, ಚೆನ್ನಾಗಿದೆ ಗಾಡಿ. ನನ್ನ ಪ್ರಕಾರ ನೀವು ಗಾಡಿ ತೊಗೊಳ್ತೀರಾ ಅಂತಂದರೆ ಖಂಡಿತ ತೊಗೊಳ್ಳಿ. ಗಾಡಿ ಬಗ್ಗೆ ಏನಂತ ನೆಗೆಟಿವ್ ಇಂಪ್ಯಾಕ್ಟ್ ಏನಿಲ್ಲ. ಬಿಕಾಸ್ ಏನಂತಂದರೆ ನಿಮಗೆ ಒಳ್ಳೆ ಬೆಸ್ಟ್ ಮೈಲೇಜ್ ಕೊಡ್ತಾ ಇದೆ. ಆಲ್ಮೋಸ್ಟ್ ನಿಮ್ಗೊಂದು 60+ ಬರುತ್ತೆ ಅಂತ ಹೇಳಿದ್ದಾರೆ. ಬರುತ್ತೆ, ಇಲ್ಲ ಅಂತಲ್ಲ. ನನ್ನ ಗಾಡಿನಲ್ಲೇ ಬರ್ತಾ ಇದೆ ಗುರು 60+ ಮೈಲೇಜು. ಇನ್ನು ಆ ಗಾಡಿನಲ್ಲಿ ಬರಲ್ವಾ? ಬರುತ್ತೆ. ಬಟ್ ಏನಂತಂದರೆ ನೀವು ಓಡಿಸೋ ವಿಧಾನದಲ್ಲಿ ಅದು ಪೆಟ್ರೋಲ್ ಏನು ಮೈಲೇಜ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಓಡಿಸ್ತೀರಾ, ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಗಾಡಿ ಒಂದು ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದಿಷ್ಟೇ, ಸೊ ಆದಷ್ಟು ಪೆಟ್ರೋಲ್ ಮೈಲೇಜ್ ಎಫಿಷಿಯನ್ಸಿ ಬೇಕಾ, ಕೆಲವೊಂದು ರೂಲ್ಸ್ಗಳನ್ನ ನಾನು ಹಳೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನು ದಯವಿಟ್ಟು ಹೋಗಿ ನೋಡಿ, ಯಾವ ಥರ ಮೇಂಟೈನ್ ಮಾಡಬೇಕು ಗಾಡಿನ, ಒಳ್ಳೆ ಪೆಟ್ರೋಲ್ ಎಫಿಷಿಯನ್ಸಿ ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ನಂದು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ದಯವಿಟ್ಟು ಹೋಗೋದನ್ನು ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಬಟ್ ಮೈಲೇಜ್ ಓಕೆ, ಪರ್ಫಾರ್ಮೆನ್ಸ್ ಓಕೆ, ಲುಕ್ಸ್ ಡ್ಯಾಮ್ ಓಕೆ, ಸೂಪರ್, ಎಲ್ಲದಕ್ಕೂ ಓಕೆ ನನ್ನ ಕಡೆಯಿಂದ ಕಂಪ್ಲೀಟಾಗಿ ಓಕೆ. ಬಟ್ ಯಾಕೆ ಈ ಬೈಕ್ ತೊಗೊಳ್ಬೇಕು, ಎಲ್ಲಿ ಓಡಿಸಾಡೋದಕ್ಕೆ ಈ ಬೈಕ್ ತೊಗೊಳ್ಬೇಕು, ಇದು ಕಾಮನ್, ಎಲ್ಲರಿಗೂ ಬೇಕಿರುವಂಥ ಒಂದು ಕಾಮನ್. ನಾನು ಟು ಬಿ ಆನೆಸ್ಟ್ ಹೇಳ್ತೀನಿ, ಆ ಗಾಡಿ ನಿಮಗೆ ಹೆವಿ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡಿರೋವಂಥ ಗಾಡಿ ಅಲ್ಲ, ಓಕೆನಾ. ಸೊ ಈ ಗಾಡಿ ಬಂದು ನಿಮಗೆ ಡೈಲಿ ಕಮ್ಯೂಟಿಗೋಸ್ಕರ ಅಂತ ಮಾಡಿರೋ ಗಾಡಿ ಆಗಿರೋದ್ರಿಂದ ಸೊ ನಿಮಗೆ ಒಳ್ಳೆ ಇನಿಷಿಯಲಿ ಪಂಚ್ ಸಿಗುತ್ತೆ, ಒಳ್ಳೆ ಮೈಲೇಜ್ ಸಿಗುತ್ತೆ, ಪವರ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ನಿಮಗೆ ಆ ರೇಂಜಿಗೆ ನಿಮಗೆ ಪವರ್ ಸಿಗೋಲ್ಲ. ಫಾರ್ ಎಕ್ಸಾಂಪಲ್ ಈಗ 200cc 250cc ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಈಗ R15 ತಗೊಳ್ಳಿ. R15 ನಿಮಗೆ ಹೆಂಗೆ ಪುಲ್ಲಿಂಗ್ ಪವರ್ ಇದೆ, 3rd 4th ಅಲ್ಲಾದರೂ ನಿಮಗೆ ಅಷ್ಟು ಪುಲ್ಲಿಂಗ್ ಪವರ್ ಇದೆ, ಓಕೆನಾ. ಸೊ ಆ ಗಾಡಿನಲ್ಲಿ ಹಂಗೆ ಆಗಲ್ಲ. ನಿಮಗೆ ನಾರ್ಮಲ್ ಈಗ ಸಿಟಿ ರೈಡಿಗೆ ಮಾತ್ರ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಸಿಟಿ ಒಳಗೆ. ಇನ್ನೊಂದೇನು ಅಂತಂದರೆ ಅದರೊಳಗೆ ಸಿಟಿ ಒಳಗೆ ಮೇನ್ ಓಡಿಸೋದಕ್ಕೆ ಅಂತ ನಿಮಗೊಂದು ಪೆಟ್ರೋಲ್ ಸೇವಿಂಗಿಗೆ ಒಂದು ಹೊಸದಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಏನಪ್ಪ ಅಂದರೆ ನಿಮಗೆ ಗಾಡಿ ಕ್ಲಚ್ಚು ಫಾರ್ ಎಕ್ಸಾಂಪಲ್ ಸಿಗ್ನಲಲ್ಲಿ ಹೋಗ್ತಾ ಇರ್ತೀರಾ, ಗಾಡಿ ನಿಲ್ಲಿಸ್ತೀರಾ, ಓಕೆನಾ. ನಿಲ್ಲಿಸಿದ ತಕ್ಷಣ ನೀವು ಕ್ಲಚ್ ಹಿಡಿದು ಬಿಟ್ಟ ತಕ್ಷಣ ಗಾಡಿ ಸ್ಟಾರ್ಟ್ ಆಗುತ್ತೆ. ನೀವು ಮತ್ತೆ ಸೆಲ್ಫ್ ಹೊಡಿಬೇಕು ಅದೆಲ್ಲ ಏನು ಆಪ್ಷನ್ನೇ ಇಲ್ಲ. ಗಾಡಿ ತಂದು ನಿಲ್ಲಿಸಿದ ತಕ್ಷಣ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಕ್ಲಚ್ ಹಿಡಿದ ತಕ್ಷಣ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಂದರೆ ಇದರಿಂದ ನೀವು ಸಿಗ್ನಲಲ್ಲಿ ನಿಮಗೆ ಏನು ಪೆಟ್ರೋಲ್ ಕನ್ಸಂಪ್ಷನ್ ಏನಾಗ್ತಾ ಇತ್ತು, ನಿಲ್ಲಿಸ್ಕೊಂಡು ಸುಮ್ಮನೆ ಗುಳುಗುಳು ಅಂದ್ಕೊಂಡು ಏನು ಇಂಜಿನ್ ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರುತ್ತೆ, ನಿಮ್ಗೆ ಅದು ಸ್ಟಾಪ್ ಆಗುತ್ತೆ. ನಿಮ್ಗೆ ಒಳ್ಳೆ ಮೈಲೇಜ್ ಎಫಿಷಿಯನ್ಸಿ ಕೊಡುತ್ತೆ. ಮತ್ತು ಇನ್ನೊಂದು ಇಂಜಿನ್ಗೆ ಅಷ್ಟು ಸ್ಟ್ರಗಲ್ ಬೀಳಲ್ಲ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾರಲ್ಲ. ಸೊ ಅದೊಂದು ಬೆನಿಫಿಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾರೆ. ಟ್ರಾಫಿಕ್ಕಿಗೆ ಬೆನಿಫಿಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಗಾಡಿ ಬಂದು ಯಾರಿಗೆ ಏನಕ್ಕೆ ಅಂತ ಕೇಳಿದಾಗ ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಸಿಟಿ ಕಮ್ಯೂಟ್ ಮಾಡೋರಿಗೆ, ಡೈಲಿ ಆಫೀಸ್ಗೆ ಹೋಗಿ ಬರೋರು, ಸೊ ಇಂಥವ್ರಿಗೆಲ್ಲ
ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಹೌದು, ಇದರಲ್ಲಿ ನಾನು ಲಾಂಗ್ ಮಾಡೋಕ್ಕಾಗಲ್ವಾ, ಲಾಂಗ್ ಮಾಡ್ಬೋದಲ್ವಾ? ಹೌದು ಗುರು, ಮಾಡ್ಬೋದು. ನೀನು ಎಲ್ಲ ಗಾಡಿನಲ್ಲೂ ನೀನು ಲಾಂಗ್ ಹೊಡಿಬೋದು. ಸ್ಪ್ಲೆಂಡ್ರಲ್ಲೇ ಲಡಾಖ್ ಹೋಗಿ ಬರ್ತಾರೆ, ಎಕ್ಸೆಲಲ್ಲೇ ಲಡಾಖ್ ಹೋಗಿ ಬರ್ತಾರೆ. ಹೇಗೆ ಹೋಗಿ ಬರ್ತಾರೆ? ಆ ಹೋಗೋ ರೀತಿ ಅಂತ ಒಂದಿರುತ್ತೆ, ಓಡಿಸೋ ರೀತಿ ಅಂತ ಒಂದಿರುತ್ತೆ. ಆ ಇಂಜಿನ್ ಕೆಪಾಸಿಟಿಗೆ ನಾವು ಯಾವ ಥರ ಅದಕ್ಕೆ ರೆಸ್ಟ್ ಕೊಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಲಾಂಗ್ ಹೊಡಿಯೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೊಡಿಬೋದು ಆಯಿತಾ, ಆರಾಮಾಗಿ ಹೊಡಿಬೋದು. ಬಟ್ ಏನಂದರೆ ಆ ಒಂದು 80 ಕಿಲೋಮೀಟ್ರು 100 ಕಿಲೋಮೀಟ್ರಿಗೆ ಒಂದ್ಸತಿ ನೀವು ಗಾಡಿಗೆ ಒಂದು 5-10 ಮಿನಿಟ್ಸ್ ಬ್ರೇಕ್ ಕೊಡಲೇಬೇಕು, ಇಂಜಿನ್ ಕಾಮ್ ಡೌನ್ ಆಗೋದಕ್ಕೆ. ಬಿಕಾಸ್ ಏನಂದರೆ ಈ ಗಾಡಿನಲ್ಲಿ ನಿಮಗೆ ಆಯಿಲ್ ಕೂಲ್ಡ್ ಇಂಜಿನ್ ಅಲ್ಲ, ಏರ್ ಕೂಲ್ ಇಂಜಿನ್ ಇರೋದ್ರಿಂದ ಏರ್ ಕೂಲ್ ಎಷ್ಟು ಕೊಡೋದು ಬೆಸ್ಟು ನನ್ನ ಪ್ರಕಾರ. ನೀವು ಕಂಟಿನ್ಯೂಸ್ ಆಗಿ 100 ಕಿಲೋಮೀಟ್ರು 105 ಕಿಲೋಮೀಟ್ರ್ ಎಲ್ಲ ಕಂಟಿನ್ಯೂಸ್ ಆಗಿ ಹೊಡಿತೀನಿ ಅಂತಂದರೆ ಕರೆಂಟ್ಲಿ ಏನು ಪ್ರಾಬ್ಲಮ್ ಬರೋಲ್ಲ. ಫ್ಯೂಚರಲ್ಲಿ ಇಟ್ ಮೈಟ್ ಬಿ ಪ್ರಾಬ್ಲಮ್ ಬರ್ಬೋದು. ಸೊ ಇದು ಕಂಪ್ಲೀಟ್ ಓವರ್ ಆಲ್ ನನ್ನ ಕಡೆಯಿಂದ ಒಂದು ಒಪಿನಿಯನ್, ಹಾನೆಸ್ಟ್ ಒಪಿನಿಯನ್ ಆಗಿತ್ತು FZ 2025 ಮಾಡೆಲ್ ಬಗ್ಗೆ. ಸೊ ನಾನು ಈ ಕೊನೆಯದಾಗಿ ಒಂದು ಲಾಸ್ಟ್ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲೇ ಆಗಿರ್ಬೋದು, ಯಾವುದೇ ಫ್ರೆಂಡ್ ಆಗಿರ್ಬೋದು, ಯಾರದೇ ಒಬ್ಬರು ಸಜೆಷನ್ ಆಗಿರ್ಬೋದು, ಸಜೆಷನ್ನ ತಗೊಳ್ಳಿ. ಆದರೆ ಅದೇ ಫಿಕ್ಸ್ ಅಂತ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ನೀವು ಯಾವುದೇ ಗಾಡಿ ತೊಗೊಳ್ಳಿ, 125cc-ಇಂದ 100cc-ಇಂದ 125cc, 150, 200, 600, 400, ನಮ್ಮ ಯಾವುದನ್ನ ಗಾಡಿ ತೊಗೊಳ್ಳಿ, ಶೋರೂಮಲ್ಲಿ ಹೋಗಿ ಒಂದು ಸತಿ ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಆ ಗಾಡಿ ನಿಮಗೆ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಗಾಡಿ ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ನಕ್ಕನ್ನು ಒಳ್ಳೆ ಪುಲ್ಲಿಂಗು, ಒಳ್ಳೆ ಪವರು, ಫುಲ್ಲು ಮಜಾ ಕೊಡುತ್ತೆ. ಅದೇ ನಿಮಗೆ ಹೋಗ್ತಾ ಈ ಪೂರ್ ಮೇಂಟೆನೆನ್ಸಿಂದ ಗಾಡಿ ಪರ್ಫಾರ್ಮೆನ್ಸ್ ಕೊಡಲ್ಲ. ಅವಾಗ ಏನು ಅಂದ್ಕೊತೀರ, ಗಾಡಿ ಸ್ಟಾರ್ಟಿಂಗಲ್ಲಿ ಹಂಗಿತ್ತು, ಇವಾಗ ಹಿಂಗಾಗ್ಬಿಟ್ಟೈತೆ, ಪರ್ಫಾರ್ಮೆನ್ಸೇ ಇಲ್ಲ. ಸೊ ಬಿಕಾಸ್ ಆಫ್ ನಿಮ್ಮ ನೆಗ್ಲಿಜೆನ್ಸಿಯಿಂದ ಗಾಡಿ ಆ ಥರ ಬಿಹೇವ್ ಮಾಡುತ್ತೆ. ಬಿಟ್ಟರೆ ಗಾಡಿ ಯಾವತ್ತಿದ್ರೂ ಇಂಟೆನ್ಷನ್ಲಿ ಅದು ಮಾಡಲ್ಲ. ಸೊ ದಯವಿಟ್ಟು ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿಲೂ ಗಾಡಿ ಇಂಟೆನ್ಷನಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡಲ್ಲ, ನೀವು ಮಾಡೋ ನೆಗ್ಲಿಜೆನ್ಸಿಯಿಂದನೇ ಬರೋದು ಅದರೆಲ್ಲ ಪ್ರಾಬ್ಲಮ್. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ, ಆನ್ ಟೈಮ್ ಸರ್ವಿಸ್ ಮಾಡಿಸಿ. ಸೊ ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ FZ 2025 ಮಾಡಲು ತೊಗೊಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬ್ಲೆಸ್ ಮೀ, ಮಿಸ್ ಮೀ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ